ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಮೆಡಿಕಲ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ IVF ಅಲ್ಲಿ ಕೊಡುವಂತಹ ಇಂಜೆಕ್ಷನ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ IVF ನಿಮ್ಗೆ ಗೊತ್ತಿರೋ ಹಾಗೆ ಈಗ ಬಹಳ ಕಾಮನ್ ಆಗಿ ಮಾಡುವಂತಹ ಒಂದು ಪ್ರೊಸೆಸ್. ಯಾಕಂದರೆ ಬಂಜೆತನ ಈಗ ಇಷ್ಟು ರೈಸಲ್ಲಿ ಇದೆ. ಬಹಳಷ್ಟು ಕಪಲ್ಸಿಗೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದು ನಮ್ಮ ಜೀವನ ಶೈಲಿಯಿಂದ ಇರ್ಬೋದು, ಏಜ್ ಇರ್ಬೋದು, ಕರಿಯರ್ ಇರ್ಬೋದು, ನಮ್ಮ ಫುಡ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಕಾಸಸ್ ಇರ್ಬೋದು. ಯಾವುದೇ ಕಾರಣದಿಂದ ನಾವು ನೋಡ್ತಾ ಇರ್ತೇವೆ ದಟ್ ಇನ್ನು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಂದು ಅಥವಾ ಎರಡು ಕಪಲ್ಲಿಗೆ ಈ ಕನ್ಸೀವ್ ಆಗೋಕ್ಕೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ್ಯಂಡ್ IVF ಈಸ್ ಆನ್ ದ ರೈಸ್. ಸೊ IVF ಅಂದರೆ ಏನು, IVF ಪ್ರೊಸೆಸ್ ಹೇಗಾಗತ್ತೆ, ಅದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದ್ದಾವೆ, ಇವೆಲ್ಲದರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ನಾನು ಅದರ ಲಿಂಕನ್ನು ಸಹ ನಿಮಗೆ ಕೊಡ್ತೇನೆ. ಬಟ್ ಇವತ್ತಿನ ವೀಡಿಯೋಸಲ್ಲಿ ನಾವು ಸ್ಪೆಸಿಫಿಕಲಿ IVF ಅಲ್ಲಿ ಏನು ಇಂಜೆಕ್ಷನ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಭಾಳಷ್ಟು ಸಲ ಪೇಷಂಟ್ಸಿಗೆ ತುಂಬ ಹೆದರಿಕೆ ಆಗುತ್ತೆ ದಟ್ IVF ಅಲ್ಲಿ ಸುಮಾರು ಇಂಜೆಕ್ಷನ್ಸ್ ಇರ್ತವೆ, ತುಂಬ ಪೇನ್ಫುಲ್ ಇರುತ್ತಾ, ಈ ಇಂಜೆಕ್ಷನ್ಸಿಂದ ಏನೇನು ಸೈಡ್ ಇಫೆಕ್ಟ್ಸ್ ಇರುತ್ತೆ, ಇವೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ IVF ಪ್ರೊಸೆಸ್ಸಲ್ಲಿ ಯಾವ ಯಾವ ಇಂಜೆಕ್ಷನ್ಸನ್ನು ಕೊಡ್ತಾ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ IVF ಅಂದರೆ ಏನು? ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಅಂದರೆ ನಿಮ್ಮ ಬಾಡಿಯ ಹೊರಗಡೆ ನಾವು ಫರ್ಟಿಲೈಸ್ ಮಾಡ್ತಾ ಇದ್ದೀವಿ. ಫರ್ಟಿಲೈಸೇಷನ್ ಅಂದರೆ ಏನು? ಒಂದು ಎಗ್ ಮತ್ತು ಒಂದು ಶುಕ್ರಾಣು, ಇವು ಎರಡನ್ನು ಕೂಡಿಸ್ಕೊಂಡು ನಾವು ಒಂದು ಭ್ರೂಣವನ್ನು ತಯಾರಿಸ್ತೇವೆ. ನಿಮ್ಮ ಬಾಡಿಯ ಹೊರಗೆ ನಡೆಯುತ್ತೆ ಈ ಪ್ರೊಸೆಸ್ಸು. ಓಕೆ, ಮಹಿಳೆಯ ಎಗ್ಗನ್ನು ಪಿಕಪ್ ಮಾಡ್ತಾರೆ. ಓಕೆ, ಸೊ ಯಾವಾಗ ಅವಳ ಎಗ್ ಒಂದು ಲೆವೆಲಿಗೆ ರೀಚ್ ಆಗುತ್ತೆ ಆವಾಗ ಏನು ಮಾಡ್ತಾರೆ ಡಾಕ್ಟ್ರು? ಆ ಎಗ್ಗನ್ನು ಹೊರಗಡೆ ತೆಗಿತಾರೆ. ಆ ಎಗ್ಗಿನ ಜೊತೆ ಆ ಹಸ್ಬೆಂಡಿನ ಅಥವಾ ಪಾರ್ಟ್ನರಿನ ಶುಕ್ರಾಣು ಅದನ್ನು ಅವರು ಕೂಡಿಸ್ತಾರೆ. ಒಂದು ಟೆಸ್ಟ್ ಟ್ಯೂಬಲ್ಲಿ ನಾವು ಇದನ್ನು ಕೂಡಿಸಿ ಅಲ್ಲಿಂದ ಒಂದು ಈ ಭ್ರೂಣವನ್ನು ನಾವು ಮಾಡ್ತಾ ಇರ್ತೇವೆ. ಆ ಭ್ರೂಣವನ್ನು ನಾವು ಮಹಿಳೆಯ ಗರ್ಭದಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ, ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಈ ಪ್ರೊಸೆಸ್ಸನ್ನು ನಾವು IVF ಅಂತ ಹೇಳ್ತಾ ಇರ್ತೇವೆ, ಇನ್ ವಿಟ್ರೋ ಫರ್ಟಿಲೈಸೇಷನ್. ನಿಮ್ಮ ಬಾಡಿ ಹೊರಗಡೆ ನಾವು ಈ ಥರ ಭ್ರೂಣವನ್ನು ಮಾಡಿ ನಿಮ್ಮ ಗರ್ಭಕೋಶದ ಒಳಗಡೆ ಹಾಕೋದಕ್ಕೆ IVF ಅಂತ ಹೇಳ್ತಾ ಇರ್ತೇವೆ. ಸೊ ಈ IVF ಅಲ್ಲಿ ನೋಡಿ, ಈಗ ಎಗ್ಗನ್ನು ನಾವು ಅಷ್ಟು ದೊಡ್ಡದು ಮಾಡಬೇಕು, ಎಗ್ಗನ್ನು ಅಲ್ಲಿಂದ ಪಿಕ್ ಮಾಡಬೇಕು. ಆ್ಯಂಡ್ ಯಾವಾಗ ನಾವು ಶುಕ್ರಾಣುವಿನ ಜೊತೆ ಸೇರಿಸ್ತೇವೆ ಅದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಗರ್ಭಕೋಶ ಆ ಲೆವೆಲಲ್ಲಿ ಇರಬೇಕು, ಆ ಥರದ ಪರಿಸರ ಇರಬೇಕು. ಇವೆಲ್ಲ ಮಾಡೋದಕ್ಕೆ ನಾವು ಆರ್ಟಿಫಿಷಿಯಲಿ ಇದನ್ನೆಲ್ಲ ರೆಡಿ ಮಾಡಬೇಕು. ಓಕೆ, ಸೊ ಇವೆಲ್ಲದರ ಸಲುವಾಗಿ ನಮಗೆ ಕೆಲವೊಂದು ಔಷಧಿಗಳು, ಮೆಡಿಸಿನ್ಸು ಬೇಕಾಗ್ತವೆ. ಆದ್ದರಿಂದ ನಾವು ಈ ರೀತಿ ಇಂಜೆಕ್ಷನ್ಸನ್ನು ಇಲ್ಲಿ ಕೊಡ್ತಾ ಇರ್ತೇವೆ. ಬಟ್ ಎಲ್ಲರಿಗೂ ಸೇಮ್ ಇದೇ ರೀತಿ ಇಂಜೆಕ್ಷನ್ಸನ್ನು ನಿಮ್ಮ ಡಾಕ್ಟ್ರು ಕೊಡ್ತಾ ಇರೋದಿಲ್ಲ. ನಿಮ್ಮ ವಯಸ್ಸೆಷ್ಟು, ನಿಮಗೆ ಇದು ಎಷ್ಟನೇ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೇವೆ, ನಿಮ್ಮ ವೇಟ್ ಎಷ್ಟು, ನಿಮ್ಮ ಓವರೀಸಲ್ಲಿ ಎಷ್ಟು ಎಗ್ ಇದ್ದಾವೆ, ನಿಮ್ಮ ಓವೇರಿಯನ್ ರಿಸರ್ವ್, ನಿಮ್ಮ ಎಗ್ ಎಷ್ಟು ಭಂಡಾರ ಎಷ್ಟಿದೆ, AMH ಎಷ್ಟಿದೆ, ಎಲ್ಲದರ ಮೇಲೆ ಡಾಕ್ಟರ್ ನಿಮಗೆ ಸೂಟ್ ಆಗುವಂತಹ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಹೇಳ್ತಾ ಇರ್ತಾರೆ. ನಾನೀಗ ಏನು ಹೇಳ್ತಾ ಇದ್ದೀನಿ, ಒಂದು ಇನ್ ಜನರಲ್ ಹೇಗಿರುತ್ತೆ ಈ ಔಷಧಿಗಳು, ಯಾವಾಗ ನಾವು ಕೊಡ್ತಾ ಇರ್ತೀವಿ ಅಂತ ನಾನು ನಿಮಗೆ ಒಂದು ಜನರಲ್ ಅವೇರ್ನೆಸ್ ಬಗ್ಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಬಟ್ ನಿಮಗೆ ಸ್ಪೆಸಿಫಿಕಲಿ ಏನು ಸೂಟ್ ಆಗುತ್ತೆ ಅದನ್ನ ನಿಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ಈ IVF ಅಲ್ಲಿ ಕೊಡುವಂತ ಇಂಜೆಕ್ಷನ್ಸ್ ಏನಿರ್ತವೆ ಬೇಸಿಕಲಿ ಇವು ಹಾರ್ಮೋನ್ಸ್. ಅವು LH ಇರ್ಬೋದು, FSH ಇರ್ಬೋದು, GnRH ಅನಲಾಗ್ಸು, ಆಂಟಗಾನಿಸ್ಟು ಇವೆಲ್ಲ ಇರ್ತವೆ. ಓಕೆ, ಸೊ ಈ ಹಾರ್ಮೋನ್ಸ್ ಅನ್ನ ನಾವು ಮಹಿಳೆಗೆ ಕೊಡ್ತಾ ಇರ್ತೇವೆ. ಐದರ್ ಅದನ್ನ ಸಬ್ ಕ್ಯೂಟೇನಿಯಸ್ಲಿ, ಅಂದ್ರೆ ಈಗ ನಾವು ಇನ್ಸುಲಿನ್ ಹೇಗೆ ಚುಚ್ತಾ ಇರ್ತೀವಿ ನೋಡಿ, ಸಬ್ ಕ್ಯೂಟೇನಿಯಸ್ಲಿ ನಿಮ್ಮ ಚರ್ಮದ ಕೆಳಗೆ ಒಂದು ಸಣ್ಣ ನೀಡಲಿರುತ್ತೆ ಅದರಿಂದ ನಾವು ಚುಚ್ಚಬಹುದು, ಅಥವಾ ಇಂಟ್ರಾಮಸ್ಕ್ಯುಲರ್ ನಿಮ್ಮ ಸ್ನಾಯುಗಳ ಒಳಗಡೆ ನಾವು ಚುಚ್ತಾ ಇರ್ತೇವೆ. ಸೊ ಇವು ಹಾರ್ಮೋನಲ್ ಇಂಜೆಕ್ಷನ್ಸ್ ಬೇಸಿಕಲಿ, ಗೊತ್ತಾಯ್ತಾ? ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಪೇಷಂಟಿಗೆ ನಾವು
ಕೆಲವೊಂದು ಹೈ ರಿಸ್ಕ್ ಕೇಸ್ ಇತ್ತು, ಸಪೋಸ್ ಮಹಿಳೆಗೆ ಬಹಳ ಸಲ ಅಬಾರ್ಷನ್ ಆಗ್ತಾ ಇದೆ, ಮಹಿಳೆಗೆ ಆಂಟಿಫಾಸ್ಫೋಲಿಪಿಡ್ ಸಿಂಡ್ರೋಮ್ ಇದೆ, ಅವಳ ರಕ್ತ ಕ್ಲಾಟ್ ಆಗ್ತಾ ಇದೆ, ಸಣ್ಣ ಸಣ್ಣ ಹೆಪ್ಪಗಟ್ತಾ ಇದೆ, ಅಂತ ಕೇಸಸ್ ಅಲ್ಲೆಲ್ಲ ನಾವು ಬೇರೆ ಇಂಜೆಕ್ಷನ್ ಅನ್ನ ಲೈಕ್ ಲೋ ಮಾಲಿಕ್ಯುಲರ್ ವೇಟ್ ಹಿಪ್ಯಾರಿನ್ ಎಕ್ಸೆಟ್ರಾ ಕೊಡ್ತಾ ಇರ್ತೀವಿ. ಅವುಗಳು ಸಪರೇಟ್ ಇಂಜೆಕ್ಷನ್ಸ್. ಎಲ್ಲ ಪೇಷಂಟ್ಸ್ ಅಲ್ಲಿ IVF ಮಾಡಬೇಕಾದ್ರೆ ಕೆಲವೊಂದು ಔಷಧಿಗಳಿರ್ತವೆ, ಮತ್ತೆ ಈ ರೀತಿ ಹೈ ರಿಸ್ಕ್ ಕೇಸಸ್ ಅಲ್ಲಿ ಎಕ್ಸ್ಟ್ರಾ ಔಷಧಿಗಳಿರ್ತವೆ. ಓಕೆ, ಸೊ ಒಂದು IVF ಪ್ರೊಸೆಸ್ ಅಲ್ಲಿ ಏನೇನು ಇಂಜೆಕ್ಷನ್ಸ್ ಕೊಡಲಾಗತ್ತೆ ಅದನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ಫಸ್ಟ್ ಇಂಜೆಕ್ಷನ್ಸ್ ಏನಿರ್ತವೆ, ನಿಮ್ಮ ಅಂಡಾಶಯದಿಂದ ನಮಗೆ ಈಗ ಒಂದು ಎಗ್ ಅನ್ನ ಹೊರಗೆ ತೆಗಿಬೇಕು. ಈಗ ನಾರ್ಮಲಿ ಸಹ ಮಹಿಳೆಯರಲ್ಲಿ ಎವ್ರಿ ಮಂತು ಒಂದು ಎಗ್ ಮೆಚೂರ್ ಆಗತ್ತೆ ಆ್ಯಂಡ್ ಅದರಿಂದ ಒಂದು ಅಂಡಾಣು ಹೊರಗೆ ಬರ್ತಾ ಇರುತ್ತೆ. ಬಟ್ ನಮಗೆ IVF ಅಲ್ಲಿ ಒಂದು ಬೇಕಾಗೋದಿಲ್ಲ, ನಮಗೆ ಹೆಚ್ಚಿಗೆ ಬೇಕು. ಓಕೆ, ಹೆಚ್ಚಿಗೆ ನಾವು ಹೊರಗೆ ತರಿಸಿದ್ರೆ ನಮಗೆ ಪ್ರೆಗ್ನೆನ್ಸಿಯ ಸಾಧ್ಯತೆ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಅಂತ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ 4-5 ಆದ್ರೂ ಎಗ್ ಬರಲಿ ಈ ರೀತಿ ನಾವು ಪ್ಲ್ಯಾನ್ ಮಾಡ್ತಾ ಇರ್ತೇವೆ. ಸೊ ನಮಗೆ ಹೆಚ್ಚಿಗೆ ಎಗ್ಸ್ ಅನ್ನ ಮೆಚೂರ್ ಆಗಬೇಕು. ಹೆಚ್ಚಿಗೆ ಅಂತ ಹೇಳಿದ್ರೆ ನಾವು ಬಹಳ ಜಾಸ್ತಿ ಮಾಡಿದ್ರೂ ಅದು ಡೇಂಜರಸ್ ಇರುತ್ತೆ, ಅದು ಹೈಪರ್ ಸ್ಟಿಮ್ಯುಲೇಷನ್ ಆಗಿ ಹೋಗುತ್ತೆ. ಒಂದು ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ನಮಗೆ ಎಗ್ಸ್ ಬೇಕು, ಸ್ವಲ್ಪ ಹೆಚ್ಚಿಗೆ ಬೇಕು, ಅಟ್ಲೀಸ್ಟ್ ಒಂದು 4 to 5, 5 to 6 ಈ ರೀತಿ ನಮಗೆ ಎಗ್ಸ್ ಬೇಕಾಗತ್ತೆ. ಬಟ್ ಅದು ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಇರಬೇಕು. ಸಡನ್ ಆಗಿ ಕೊಟ್ವಿ, ಸಡನ್ ಆಗಿ ದೊಡ್ಡದಾಯ್ತು, ಸಡನ್ ಆಗಿ ಬಿಟ್ಬಿಡ್ತು, ಆ ರೀತಿ ಆಗೋದಿಲ್ಲ. ಎಲ್ಲಾನು ಒಂದು ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಇರಬೇಕು. ಸೊ ಫಸ್ಟ್ ನಿಮ್ಮ ಈ ಓವರೀಸ್, ನಿಮ್ಮ ಅಂಡಾಶಯವನ್ನ ಸ್ಟಿಮ್ಯುಲೇಟ್ ಮಾಡಕ್ಕೆ, ಎಗ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ, ಅದನ್ನ ನಾವು ಸ್ಟಿಮ್ಯುಲೇಟ್ ಮಾಡಕ್ಕೆ ಕೆಲವೊಂದು ಔಷಧಿಗಳನ್ನ ಕೊಡ್ತಾ ಇರ್ತೇವೆ. ಗೋನಾಲ್ ಎಫ್, ಫಾಲಿಸ್ಟಿಮ್, ಮೆನೋಪೋರ್ ಈ ರೀತಿ ಎಲ್ಲ ಬ್ರ್ಯಾಂಡ್ ನೇಮ್ಸ್ ಇರ್ತವೆ. ಈ ರೀತಿ ಇಂಜೆಕ್ಷನ್ಸ್ ಅನ್ನ ಕೊಡ್ತೇವೆ. ಈ ಇಂಜೆಕ್ಷನ್ಸ್ ಅನ್ನ ನಿಮ್ಮ ಡಾಕ್ಟರ್ ನಿಮ್ಮ 2nd ಡೇ ಅಥವಾ 3rd ಡೇ ಆಫ್ ಪೀರಿಯಡ್ ಇಂದಾನೇ ನಿಮ್ಗೆ ಶುರು ಮಾಡ್ಕೊಳ್ಬಹುದು. ಸೊ ದ್ಯಾಟ್ ನಿಮ್ಮ ಎಗ್ಸ್ ಒಂದು ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ದೊಡ್ಡದಾಗ್ಲಿ ಅಂಡ್ ನಮಗೆ ಸ್ವಲ್ಪ ಹೆಚ್ಚಿಗೆ ಅಂಡಾಶಯದಿಂದ ಬರುವಂತ ಎಗ್ ಸ್ವಲ್ಪ ಹೆಚ್ಚಿಗೆ ಸಿಗಲಿ ಅಂತ ನಾವು ಈ ಔಷಧಿಗಳನ್ನ ಕೊಡ್ತಾ ಇರ್ತೇವೆ. ಸೊ ಇದು ಫಸ್ಟ್ ಔಷಧಿ, ದಟ್ ಈಸ್ ಯುವರ್ ಗೊನಾಡೋಟ್ರೋಪಿನ್ ಇಂಜೆಕ್ಷನ್ಸ್. ಈ ಗೊನಾಡೋಟ್ರೋಪಿನ್ ಇಂಜೆಕ್ಷನ್ಸ್ ಏನಿರ್ತವೆ ಇವು ಕಾಸ್ಟ್ಲಿ ಇರ್ತವೆ. ಇದು ಒಂದು ಸೈಕಲ್ ಅಲ್ಲಿ, ಈಗ ಒಂದು IVF ಸೈಕಲ್ ಅಲ್ಲಿ ಇದರ ಕಾಸ್ಟ್, ಈ ನಾನೇನು ಔಷಧಿಗಳನ್ನು ಹೇಳಿದೆ FSH, LH ಎಲ್ಲ, ಇದು ಅರೌಂಡ್ 40,000 to 90,000 ತನಕ ಇದರ ಇಂಜೆಕ್ಷನ್ ಕಾಸ್ಟ್ ಇರ್ಬೋದು. ಯಾಕಂದ್ರೆ ಫಸ್ಟ್ ಮೇನ್ ಅಂದ್ರೆ ನಾವು ಎಗ್ ಅನ್ನ ರೆಡಿ ಮಾಡೋದೇ ಆಗಿರುತ್ತೆ. ಸೊ ಆದ್ರಿಂದ ಇವುಗಳ ಕಾಸ್ಟ್ ಸಹ ಅಷ್ಟೇ ಇರುತ್ತೆ, ಅರೌಂಡ್ 40,000 to 90,000 ರುಪೀಸಿನ ಇಂಜೆಕ್ಷನ್ಸ್ ಇರ್ಬೋದು, ಇವೆಲ್ಲ ಇಂಜೆಕ್ಷನ್ಸ್ ಸೇರಿ. ಸೊ ಇವನ್ನ ಸುಮಾರಷ್ಟು ಇಂಜೆಕ್ಷನ್ ಅನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ನಮಗೆ ನಾವು ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ, ಸೊ 2ನೇ ದಿವಸ ಕೊಟ್ರು, ಆಮೇಲೆ ನೆಕ್ಸ್ಟ್ ಡೇ ಕೊಟ್ರು ಅಥವಾ 3rd ಡೇ ಕೊಟ್ರು, ಹೀಗೆ ನಿಮ್ ಡಾಕ್ಟರ್ ನಿಮ್ಮನ್ನ ಯಾವಾಗ ಮಾನಿಟರ್ ಮಾಡ್ತಾ ಇರ್ತಾರೆ ಅದ್ರ ಪ್ರಕಾರ ನೋಡ್ಕೊಂಡು ಈ ಔಷಧಿಗಳನ್ನ ಕೊಡ್ತಾ ಇರ್ತಾರೆ. ಈಗ 2ನೇ ಸ್ಟೆಪ್ ಬರುತ್ತೆ. ಈಗ ಈ ಅಂಡಾಶಯದಲ್ಲಿ ಈ ಚೀಲಗಳು ದೊಡ್ಡದಾಯ್ತು, ಆದರೆ ನಾವು ಅದನ್ನ ಸರಿಯಾಗಿ ಮಾನಿಟರ್ ಮಾಡಲಿಲ್ಲ ಅಂದಾಗ ಬರೋ ಟೈಮ್ಗಿಂತ ಮೊದಲೇನೆ ಈ ಎಗ್ ರಿಲೀಸ್ ಆಗ್ಬಿಡ್ಬೋದು. ಓಕೆ, ನಿಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಹೆಚ್ಚಿಗೆ ಆಗ್ಬಿಡ್ಬೋದು ಆ್ಯಂಡ್ ಎಗ್ ಮೊದಲೇನೆ ಬಂದ್ಬಿಡ್ಬೋದು. ಈ ರೀತಿ ಎಗ್ ಮೊದಲೇ ಬಂತು ಅಂದರೆ ಅದರ ಕ್ವಾಲಿಟಿನೂ ಚೆನ್ನಾಗಿರೋದಿಲ್ಲ ಆ್ಯಂಡ್ ನಮ್ಮ ಮೊದಲೇ ರಿಲೀಸ್ ಆಗೋದು ಬೇಕಾಗಿರೋದಿಲ್ಲ. ಸೊ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ನಾವು 2nd ಗ್ರೂಪ್ ಆಫ್ ಔಷಧಿಯನ್ನ ಕೊಡ್ತಾ ಇರ್ತೇವೆ, ಇಂಜೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತೇವೆ. ಅವು ಗೊನಾಡೋಟ್ರೋಪಿನ್ ಅಗಾನಿಸ್ಟ್ ಅಥವಾ ಎಂಟಾಗಾನಿಸ್ಟ್, ಡಿಪೆಂಡಿಂಗ್ ಅಪಾನ್ ದ ಕೇಸ್ ನಿಮ್ಮ ಡಾಕ್ಟರ್ ಸಿಲೆಕ್ಟ್ ಮಾಡ್ತಾರೆ. ಮೋಸ್ಟ್ಲಿ ನಾವು ಎಂಟಾಗಾನಿಸ್ಟ್ ಅನ್ನೇ ಕೊಡ್ತಾ ಇರ್ತೀವಿ. ಸೊ ಗೊನಾಡೋಟ್ರೋಪಿನ್ ಎಂಟಾಗಾನಿಸ್ಟ್. ಸೊ ಇದು ಸಹ ನಿಮ್ಮ ಒಂದು 6th to 7th ಡೇ ಆಫ್ ಪೀರಿಯಡ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ನಿಮ್ಮ ಓವ್ಯುಲೇಷನ್ ಮೊದಲೇ ಹೋಗಬಾರ್ದು, ಪ್ರೀ ಮೆಚೂರ್ ರಿಲೀಸ್ ಆಗ್ಬಿಡಬಾರ್ದು ಅಂತ ನಾವು ಈ ಔಷಧಿಗಳನ್ನ ನಿಮ್ಗೆ ಕೊಡ್ತಾ ಇರ್ತೇವೆ. ಈಗ ನೆಕ್ಸ್ಟ್ ಬರುತ್ತೆ ಟ್ರಿಗರ್ ಶಾಟ್, HCG ಇಂಜೆಕ್ಷನ್. ಇದನ್ನ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಟೈಮಿಂಗ್ ಅನ್ನ ನೋಡ್ಕೊಳ್ಳೋದು. ಯಾಕಂದ್ರೆ ಈ ಇಂಜೆಕ್ಷನ್ ಕೊಟ್ಟ ಒಂದು 24ರಿಂದ 36 ತಾಸುಗಳ ಒಳಗಡೆ ನಿಮ್ಗೆ ಎಗ್ ಹೊರಗೆ ಬರುತ್ತೆ ಅಂಡ್ ಆ ಟೈಮಲ್ಲಿ ನಾವು ಆ ಎಗ್ ಅನ್ನ ಪಿಕಪ್ ಮಾಡಬೇಕು. ಸೊ ಈ ಇಂಜೆಕ್ಷನ್ ಅನ್ನ ನಿಮ್ಮ ಡಾಕ್ಟರ್ ಬಹಳ ಮಾನಿಟರ್ ಮಾಡಿಕೊಂಡು ಐದರ್ 12th ಡೇಗೋ 13th ಡೇಗೋ 14th ಡೇ ಆಫ್ ಯುವರ್ ಪೀರಿಯಡ್ ನೋಡ್ಕೊಂಡು ನಿಮ್ಮ ಡಾಕ್ಟರ್ ಈ ಟ್ರಿಗರ್ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ. ನಿಮ್ಮ ಅಂಡಾಶಯದ ಸೈಜ್ ನೋಡ್ತಾರೆ, ನಿಮ್ಮ ಗರ್ಭಕೋಶ ಹೇಗಿದೆ ಅದನ್ನ ನೋಡ್ತಾರೆ, ಇವನ್ನೆಲ್ಲ ನೋಡ್ಕೊಂಡು ಇದನ್ನ ಕೊಡ್ತಾ ಇರ್ತಾರೆ ಹೊರತು ಯಾವಾಗ್ಲೂ ಒಂದ್ಸಲ ನಾವು ಇದನ್ನ ಕೊಡಕ್ ಆಗ್ತಾ ಇರೋದಿಲ್ಲ. ಸೊ ಈ ಟ್ರಿಗರ್ ಇಂಜೆಕ್ಷನ್ ಅಥವಾ HCG ಇಂಜೆಕ್ಷನ್
ಸೊ ಓವಿಡ್ರಿಲ್, ಪ್ರೆಗ್ನಿಲ್ ಅಂತ ಎಲ್ಲ ಬ್ರ್ಯಾಂಡ್ ಹೆಸರಲ್ಲಿ ಬರ್ತಾ ಇರುತ್ತೆ. ಅಂಡ್ ಇದರ ಕಾಸ್ಟ್ ಅರೌಂಡ್ 500 ಒಂದು 5,000 ರೂಪಾಯಿವರೆಗೆ ಇರುತ್ತೆ. ಈ HCG ಶಾರ್ಟ್ಸ್ ಇನ್ ಪ್ರೈಸ್ ಎವ್ರಿ ಸೈಕಲ್ ಅಲ್ಲಿ ನಾವೇನ್ ಕೊಡ್ತಾ ಇರ್ತೇವೆ. ಈಗ ನೆಕ್ಸ್ಟ್ ಏನಿರುತ್ತೆ, ನಮ್ಗೆ ಲೂಟಿಯಲ್ ಫೇಸ್ ಸಪೋರ್ಟ್. ಈಗ ನಮ್ಗೆ ಒಂದ್ಸಲ ನಾವ್ ಎಗ್ ಅನ್ನ ತೆಗೆದ ಮೇಲೆ ನಿಮ್ಮ ಹಾರ್ಮೋನ್ಸ್ ಅನ್ನ ಸಪೋರ್ಟ್ ಮಾಡಬೇಕು ನಾವು. ಅದು ಏನು ನಾವು ನಿಮ್ಮ ಭ್ರೂಣವನ್ನ ಹಾಕ್ತೇನೆ ಅವನ್ನೆಲ್ಲ ಹಿಡಿದಿಟ್ಕೊಳ್ಳಕ್ಕೆ ನಿಮ್ಮ ಗರ್ಭಕೋಶ ಇರಲಿ, ನಿಮ್ಮ ಬಾಡಿ ಆಗಲಿ ರೆಡಿ ಮಾಡ್ಕೊಳ್ತಾ ಇರಬೇಕು. ಸೊ ಅದರಿಂದ ನಾವು ಅದನ್ನ ಸಪೋರ್ಟಿಗೆ ಕೆಲವೊಂದು ಇಂಜೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತೇವೆ, ಲೈಕ್ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್. ಸೊ ಅದು ಐದರ್ ಇಂಜೆಕ್ಷನ್ ಇನ ಫಾರ್ಮ್ ಅಲ್ಲಿ ಇರ್ಬೋದು, ಪೆಸರೀಸ್ ಯಾವುದು ನಿಮ್ಮ ಯೋನಿಯಲ್ಲಿ ಇಟ್ಕೊಳಕ್ ನಿಮ್ ಡಾಕ್ಟರ್ ಹೇಳ್ತಾ ಇರ್ಬೋದು, ಇವುಗಳನ್ನೆಲ್ಲ ನಿಮ್ಮ ಡಾಕ್ಟರ್ ಕೊಡ್ತಾ ಇರ್ತಾರೆ ಈ ಲೂಟಿಯಲ್ ಫೇಸ್ ಸಪೋರ್ಟಿಗೆ. ಅಂಡ್ ಇದು ಅರೌಂಡ್ 10,000 ಇಂದ 25,000 ತನಕ ಇದರ ಕಾಸ್ಟ್ ಬರ್ತಾ ಇರ್ಬೋದು ಎವ್ರಿ ಸೈಕಲ್ ಅಲ್ಲಿ. ಯಾಕಂದ್ರೆ ಅಷ್ಟು ಇಂಜೆಕ್ಷನ್ ಅನ್ನ ನಾವು ಕೊಡ್ತಾ ಇರ್ಬೇಕಾಗತ್ತೆ, ಸೊ ದ್ಯಾಟ್ ಅದು ನಿಮ್ಮ ಈ ಪ್ರೆಗ್ನೆನ್ಸಿಯನ್ನ ಸಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ಲಿ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ ನೋಡಿದ್ರೆ ಒಂದು 15ರಿಂದ 20 ಇಂಜೆಕ್ಷನ್ಸ್ ಕೊಡಬಹುದು ಇನ್ ಜನರಲ್. ನಾನು ಹೇಳ್ತಾ ಇದ್ದೇನೆ, ಇದಕ್ಕಿಂತ ಹೆಚ್ಚಿಗೆನೂ ಆಗ್ಬೋದು, ಇದಕ್ಕಿಂತ ಕಡಿಮೆನೂ ಆಗ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಕೇಸ್. ಓಕೆ, ಸೊ ಈ ರೀತಿ ಒಂದು 15 to 20 ಇಂಜೆಕ್ಷನ್ಸ್ ಅನ್ನ ಒಂದು ಸೈಕಲ್ ಅಲ್ಲಿ, ಒಂದು IVF ಸೈಕಲ್ ಅಲ್ಲಿ ನಾವು ಕೊಡಬೇಕಾಗತ್ತೆ. ಅಂಡ್ ಮೆಜಾರಿಟಿ ನಾನು ಹೇಳಿದೆ ಹೀಗೆ ನಾವು ಡಿವೈಡ್ ಮಾಡ್ತಾ ಇರ್ತೀವಿ. ನಮ್ಗೆ ಎಗ್ ಅನ್ನ ಫಸ್ಟ್ ಹೆಚ್ಚಿಗೆ ಎಗ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಇಂಜೆಕ್ಷನ್ ಬೇಕು. ಆ ಎಗ್ ಮೊದಲೇ ಒಡೆದು ಹೋಗ್ಬಿಡಬಾರ್ದು, ಅದೇ ಸರಿ ಟೈಮ್ ಅಲ್ಲಿ ಮೆಚೂರ್ ಆಗ್ಲಿಕ್ಕೆ ಅಂತ ಒಂದು ಇಂಜೆಕ್ಷನ್ ಬೇಕು. ಆ ಎಗ್ ಅನ್ನ ನಾವು ಪಿಕ್ ಮಾಡೋಕ್ಕಿಂತ ಮೊದಲು ಅದನ್ನ ಟ್ರಿಗರ್ ಮಾಡಿ ರಿಲೀಸ್ ಮಾಡಕ್ ಒಂದು ಇಂಜೆಕ್ಷನ್ ಬೇಕು. ಆಮೇಲೆ ನಮಗೆ ಸಪೋರ್ಟ್ ಮಾಡಕ್ ಒಂದು ಇಂಜೆಕ್ಷನ್ ಬೇಕು. ಸೊ ಇವನ್ನೆಲ್ಲ ಮಾಡಿದ್ರೆ ಅದು ಆಲ್ಮೋಸ್ಟ್ ಒಂದು 15 to 20 ಇಂಜೆಕ್ಷನ್ಸ್ ಬರ್ತಾ ಇರುತ್ತೆ. ಅಂಡ್ ಕಾಸ್ಟ್ ಸಹ ನಾನು ಹೇಳಿದೆ ಹೇಗೆ ಅದು ಡಿವೈಡ್ ಆಗ್ತಾ ಇರುತ್ತೆ ಒಂದು ಸೈಕಲ್ ಅಲ್ಲಿ. ಓಕೆ, ಸೊ ಇವು ಬೇಸಿಕಲಿ ಈ ರೀತಿ ಇಂಜೆಕ್ಷನ್ಸ್ ಇರ್ತವೆ. ಅಂಡ್ ಸಪೋಸ್ ನಿಮ್ಗೆ ಏನಾದ್ರೂ ಬೇರೆ ಇಶ್ಯೂಸ್ ಇತ್ತು, ನೀವು ಬಹಳ ಎಲ್ಡರ್ಲಿ ಪ್ರೆಗ್ನೆನ್ಸಿ ಇದೆ, ಅಥವಾ ನಿಮ್ಗೆ ಆಲ್ರೆಡಿ ಏನಾದ್ರೂ ಬೇರೆ ಇಶ್ಯೂಸ್ ಲೈಕ್ ಬ್ಲಡ್ ಕ್ಲಾಟಿಂಗ್ ಪ್ರಾಬ್ಲಮ್ ಎಲ್ಲ ಇದೆ ಅಂದ್ರೆ, ನಾನು ಹೇಳಿದೆ ಹೆಪಾರಿನ್ ಎಲ್ಲ ನಿಮ್ಗೆ ಎವ್ರಿ ಡೇನೋ ಅಥವಾ ಎವ್ರಿ ಸೆಕೆಂಡ್ ಡೇನೋ ಅವು ಎಕ್ಸ್ಟ್ರಾ ಇಂಜೆಕ್ಷನ್ಸ್ ಅನ್ನ ನಿಮ್ ಡಾಕ್ಟ್ರು ಕೊಡ್ತಾ ಇರ್ಬೋದು. ಬಟ್ ಬೇಸಿಕಲಿ ಇವು IVF ಅಲ್ಲಿ ಈ ಕೊಡುವಂತಹ ಇಂಜೆಕ್ಷನ್ಸ್. ಸೊ ಈ ಇಂಜೆಕ್ಷನ್ಸಿಗೆ ಏನ್ ಸೈಡ್ ಎಫೆಕ್ಟ್ಸ್ ಇರ್ತವೆ ನೋಡಿ. ಈಗಿನ ಕಾಲದಲ್ಲಿ ಬಿಕಾಸ್ IVF ಇಷ್ಟು ಕಾಮನ್ ಪ್ರೊಸೀಜರ್ ಆಗಿದೆ ಅಂಡ್ ಈಗ ನಮ್ಮ ಹತ್ರ ಬಹಳ ಒಳ್ಳೆ ಮೆಡಿಸಿನ್ಸ್ ಇರೋದ್ರಿಂದ ಈಗ ಸೈಡ್ ಇಫೆಕ್ಟ್ಸಿನ ಚಾನ್ಸಸ್ ಕಡಿಮೆ ಇರ್ತವೆ. ಬಟ್ ಎಸ್, ಬಿಕಾಸ್ ಇವು ಹಾರ್ಮೋನಲ್ ಇಂಜೆಕ್ಷನ್ಸ್ ಇರೋದ್ರಿಂದ ಇವುಗಳಿಗೆ ತಮ್ಮದೇ ಆದಂಥ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ಬೋದು. ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರಲ್ಲಿ ಇವು ಆಗ್ಬೋದು, ಕೆಲವೊಬ್ಬರಲ್ಲಿ ಕಂಫರ್ಟೇಬ್ಲಿ ಅವರು ಈ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಒಂದಲ್ಲ, ಅವರು 5-6 ಸೈಕಲ್ಸ್ ಅನ್ನ ಸಹ ಕೆಲವೊಬ್ಬರು ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಸಹ ಮಾಡ್ಕೊಳ್ತಾ ಇರ್ತಾರೆ. ಸೊ ಚಾನ್ಸಸ್ ಆಫ್ ಸೈಡ್ ಇಫೆಕ್ಟ್ಸ್ ಆರ್ ಲೆಸ್. ಬಟ್ ಆಯ್ತು ಅಂದ್ರೆ ಏನೇನ್ ಆಗ್ಬೋದು, ಒಂದು ನಿಮಗೆ ಇಂಜೆಕ್ಷನ್ ಸೈಟ್ ಅಲ್ಲಿ ನೋವಾಗೋದು, ಪೇನ್ ಆಗೋದು ಆಗ್ತಾ ಇರ್ಬೋದು. ಬಟ್ ನಾನು ಹೇಳಿದೆ ಈಗ ಪೇನ್ಲೆಸ್ ಇಂಜೆಕ್ಷನ್ ಸಹ ಇದಾವೆ, ಸಬ್ಕ್ಯೂಟೇನಿಯಸ್, ಒಂದು ಇನ್ಸುಲಿನ್ ತರ ಅಷ್ಟು ಚಿಕ್ಕ ನೀಡಲಿಂದ ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್ಸ್ ಇದಾವೆ, ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್ ಇದಾವೆ. ಬಟ್ ಎಸ್, ಅಲ್ಲಿ ಪೇನ್ ಆಗೋದು, ನೋವಾಗೋದು ಇದು ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್. ಬಿಕಾಸ್ ಇವು ಹಾರ್ಮೋನಲ್ ಟ್ಯಾಬ್ಲೆಟ್ಸು, ಆದ್ರಿಂದ ಪೇಷಂಟ್ಸ್ಗೆ ಕೆಲವೊಮ್ಮೆ ಈ ಔಷಧಿ ತಗೊಂಡಾಗ, ಈ ಇಂಜೆಕ್ಷನ್ಸ್ ತಗೊಂಡಾಗ ಒಂಥರ ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ಉಬ್ರ ಅನ್ಸೋದು, ಬ್ಲೋಟಿಂಗ್ ಸೆನ್ಸೇಷನ್ ಆಗೋದು, ಒಂಥರ ವೇಟ್ ಪುಟ್ ಆನ್ ಆಗಿದೆ, ಫುಲ್ನೆಸ್ ತರ ಫೀಲಿಂಗ್ ಬರ್ತಾ ಇರೋದು, ಸ್ವಲ್ಪ ಜನರಿಗೆ ಈ ಕಿಬ್ಬೊಟ್ಟೆ ಹತ್ರ ಸ್ವಲ್ಪ ನೋವು ಬರೋದು, ಮೂಡ್ ಚೇಂಜಸ್ ಆಗೋದು, ಸ್ವಲ್ಪ ಇರಿಟೇಬಲ್ ಆಗೋದು, ಅಥವಾ ಸ್ವಲ್ಪ ಜನರಿಗೆ ಸ್ವಲ್ಪ ಡಿಪ್ರೆಸ್ ಆದಂಗೆ ಆಗೋದು, ಈ ರೀತಿ ಸ್ವಲ್ಪ ಮೂಡ್ ಚೇಂಜಸ್ ಆಗ್ತಾ ಇರೋದು. ಕೆಲವೊಬ್ಬರಿಗೆ ಹೆಡೇಕ್ ಬರ್ತಾ ಇರುತ್ತೆ ಬಿಕಾಸ್ ಆಫ್ ದಿಸ್ ಮೆಡಿಸಿನ್ಸ್. ಯಾಕಂದ್ರೆ ಇವು ಹಾರ್ಮೋನ್ಸ್ ಇರೋದ್ರಿಂದ ಅಲ್ಲಿನ ರಕ್ತನಾಳಗಳೆಲ್ಲ ಸ್ವಲ್ಪ ಡೈಲೇಟ್ ಆಗ್ತವೆ, ಹೆಡೇಕ್ ಬರ್ತಾ ಇರುತ್ತೆ, ಸುಸ್ತಾಗಕ್ಕೆ ಶುರು ಆಗುತ್ತೆ ಮಹಿಳೆಯರಲ್ಲಿ, ಕೆಲವೊಬ್ಬರಲ್ಲಿ. ಸೊ ಇವು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತವೆ. ಬಟ್ ಎಲ್ಲರಿಗಿಂತ ಡೇಂಜರಸ್ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್. ಅಂದ್ರೆ ಈ ನಿಮ್ಮ ಅಂಡಾಶಯದಲ್ಲಿ ಬಹಳಷ್ಟು ಎಗ್ಸ್ ಸ್ಟಿಮ್ಯುಲೇಟ್ ಆಗಿಬಿಟ್ಟು ಅಂಡ್ ಬಹಳಷ್ಟು ಎಗ್ಸ್ ಫಾರ್ಮ್ ಆಗಕ್ಕೆ ಶುರು ಆಗ್ತಾ ಇದೆ ಅಂದಾಗ ಅದು ಸ್ವಲ್ಪ ಡೇಂಜರಸ್ ಇರುತ್ತೆ. ಈ ರೀತಿ ಏನಾದರೂ ಆಯ್ತು ಅಂತ ಹೇಳಿದ್ರೆ ನಿಮಗೆ ಆ ಸೈಕಲ್ ಅಲ್ಲಿ ಎಂಬ್ರಿಯೋ ಅನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ, ಅವನ್ನೆಲ್ಲ ಫ್ರೀಸ್ ಮಾಡ್ತಾರೆ. ಅಂಡ್ ನಿಮ್ಮ ಡಾಕ್ಟರ್ ನಿಮಗೆ ಇದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲೇಬೇಕಾಗತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ಸೈಡ್ ಇಫೆಕ್ಟ್ ಅಂದ್ರೆ ಅದು ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಸಿಂಡ್ರೋಮ್. ಅದರ್ವೈಸ್ ನಾನು ಹೇಳಿದಂಥ ಈ ಮೈನರ್ ಸಿಂಪ್ಟಮ್ಸ್, ಸುಸ್ತಾಗೋದು, ಹೆಡೇಕ್ ಬರೋದು, ವಾಂತಿ ಬಂದಂಗೆ ಆಗೋದು, ಹೊಟ್ಟೆ ಸ್ವಲ್ಪ ನೋವು ಬಂದಂಗೆ ಆಗೋದು, ಮೂಡ್ ಸ್ವಿಂಗ್ಸು, ಇವೆಲ್ಲ ಈ ಔಷಧಿಗಳಿಂದ ಆಗ್ಬೋದು.
ಸೊ ಇವು ಕೆಲವೊಂದು ಔಷಧಿಗಳು ಯಾವುದು ನಾವು IVF ಅಲ್ಲಿ ಕೊಡ್ತಾ ಇರ್ತೀವಿ ಆ್ಯಂಡ್ ಇವುಗಳ ಸೈಡ್ ಎಫೆಕ್ಟ್ಸ್. ನಿಮಗೆ ಇನ್ನೂ ಹೆಚ್ಚಿಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫೇಸಿನ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ಸ್ಟೆಪ್ಪಿನ ಬಗ್ಗೆ IVF ಅಲ್ಲಿ ತಿಳ್ಕೊಳ್ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ. Thank you so much for watching the video. Please like, share and subscribe the channel. Thank you.